Hey everyone, before we go further, do not forget to click on the subscribe button and on the bell icon so that you will not miss our videos. And if you like this video, click on like and share with somebody. We bring a message of hope to your home. ನಾವು ಈ ದಿನ ನಿಮ್ಮ ಮನೆಗೆ ನಿರೀಕ್ಷೆಯ ಸಂದೇಶವನ್ನು ತರುವುದಕ್ಕಿದ್ದೇನೆ. Dear children of God, ದೇವರ ಮಕ್ಕಳೇ, when you look at the world outside, ನಾವು ಹೊರಗೆ ಪ್ರಪಂಚವನ್ನು ನೋಡುವುದಾದರೆ it is hard to deny the fact that the world is going worse and worse. ಪರಿಸ್ಥಿತಿಯು ಹೀನಾಯ ಸ್ಥಿತಿಗೆ ಹೋಗುವುದನ್ನು ನಾವು ನಿರಾಕರಿಸಲು ಅದು ಆಗುತ್ತಿಲ್ಲ. We hear the news of pandemic. ನಾವು ನೋಡ್ತೇವೆ ಅನೇಕ ರೋಗ ರುಜಿನಗಳು ಬರುತ್ತಿರುವಂತದ್ದು. We hear the news of wars coming. ಈ ಯುದ್ಧಗಳು ಆಗುವಂತದ್ದನ್ನು ನಾವು ನೋಡ್ತೇವೆ. We hear persecution happening. ಅನೇಕ ಕಡೆಯಲ್ಲಿ ವಿರೋಧಗಳು ಹಿಂಸೆಗಳು ಆಗ್ತಾ ಇದೆ. A lot of people suffering with the oppression of the devil. ಸೈತಾನನಿಂದ ಅನೇಕ ಜನರು ಬಾಧಿಸಲ್ಪಡುವುದನ್ನು ನೋಡ್ತೇವೆ. In this situation, raising a godly generation has become very difficult. ಈ ಮಧ್ಯದಲ್ಲಿ ನಾವು ದೇವ ಜನಾಂಗವನ್ನು ಅದು ಮೇಲಕ್ಕೆ ತರುವುದಾದ್ರೆ ಬಹಳ ಸಮಸ್ಯೆ ಉಂಟು. And when we look at the world, ಈ ಲೋಕವನ್ನು ನಾವು ನೋಡುವಾಗ it creates fear in our heart. ನಮ್ಮ ಹೃದಯದಲ್ಲಿ ಭಯವನ್ನು ಹುಟ್ಟಿಸುವಂತದ್ದಾಗಿದೆ. Economical crisis. ನಾವು ಆರ್ಥಿಕವಾದ ಸಮಸ್ಯೆಗಳು. Big companies, they have let go of the people. ನಾವು ದೊಡ್ಡ ನಾವು ಸಂಘಗಳು ನಾವು ನೋಡ್ತೇವೆ ಅವರ ಕೆಲಸದಿಂದ ತೆಗೆದುಹಾಕುವಂತದ್ದು. A lot of people lost their jobs. ಅನೇಕ ಜನರು ತಮ್ಮ ಉದ್ಯೋಗವನ್ನು ಕಳಕೊಂಡಿದ್ದಾರೆ. In this world that has no hope, ಈ ಒಂದು ಲೋಕದಲ್ಲಿ ನಿರೀಕ್ಷೆ ಇಲ್ಲದಿರುವಾಗ the word of Christ brings hope in our life. ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ನಿರೀಕ್ಷೆಯನ್ನು ತರುವಂತದ್ದಾಗಿದೆ. In all these hopeless situations, ಈ ಎಲ್ಲ ನಿರೀಕ್ಷೆ ಇಲ್ಲದ ಸನ್ನಿವೇಶದಲ್ಲಿ God is declaring to us today ದೇವರು ನಮಗಾಗಿ ಈ ದಿನ ಘೋಷಿಸ್ತಾನೆ that this is the season of favor and restoration. ಈ ಒಂದು ಕಾಲಮಾನವು ದೇವರ ದಯೆ ಮತ್ತೆ ಪುನರ್ಸ್ಥಾಪನೆಯ ದಿನಗಳಾಗಿವೆ. Amen. This is a time of favor and restoration of God. ಈ ದಿನ ದೇವರ ದಯೆ ಮತ್ತು ಪುನರ್ಸ್ಥಾಪಿಕೆಯ ದಿನಗಳಾಗಿವೆ. As a fact, it looks like the worst conditions are coming. ನಾವು ನೋಡ್ತೇವೆ ಪರಿಸ್ಥಿತಿಗಳು ಹೀನಾಯವಾಗಿ ನಮ್ಮ ಎದುರಿಗೆ ಉಂಟು. But those who believe in the Lord Jesus Christ, this is a season of favor and restoration. ಆದರೆ ಕರ್ತನಾದ ಯೇಸುವನ್ನು ನಂಬುವವರಿಗೆ ಇದು ದಯೆಯು ಸುಭಿಕ್ಷೆಯು ಹೊಂದುವ ದಿನಗಳಾಗಿವೆ. Come on, let's look into the Bible today. ನಾವು ಸತ್ಯ ವಚನದಲ್ಲಿ ನಾವು ನೋಡಿಕೊಳ್ಳೋಣ. Let's read from Luke chapter 4. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ. We'll read verse 17, 18 and 19. 17, 18, 19ನೇ ವಚನ. ಯನ್ನು ಆತನ ಕೈಗೆ ಕೊಡಲಾಗಿ ಆತನ ಸುರುಳನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಆ ಮಾತೇನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚಾರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದೇ. Amen. 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 Praise the Lord. Praise the Lord. You know, the word of God says that Jesus went to the synagogue. ಯೇಸು ಸ್ವಾಮಿ ಇಲ್ಲಿ ಸಭಾ ಮಂದಿರಕ್ಕೆ ಹೋಗ್ತಾನೆ. You know, he went and preached all over the places around. ಆತನು ಅನೇಕ ಸ್ಥಳಗಳಲ್ಲಿ ಆತನು ವಾಕ್ಯವನ್ನು ಸಾರಿದನ್ನು ನೋಡ್ತೇವೆ. And he went back to his own hometown. ಆತನು ತನ್ನ ಸ್ವಂತ ಊರಿಗೆ ಹೋಗ್ತಾನೆ. And he went to the synagogue and he started to read from scrolls of Isaiah. ಆತನು ಸಭಾ ಮಂದಿರಕ್ಕೆ ಹೋಗಿ ಐಸಾಯನ ಪ್ರವಾದನೆ ಗ್ರಂಥದಿಂದ ಆತನು ಓದ್ತಾನೆ. And he is reading exactly from Isaiah chapter 61 verse 1 and 2. ಆತನು ಯೆಶಾಯನ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 1-2 ವಚನವನ್ನು ತೆಗೆದುಕೊಳ್ತಾನೆ. And he is saying, the spirit of the Lord is upon me. ಆತನ ಪರಿಶುದ್ಧಾತ್ಮನು ನನ್ನ ಮೇಲೆ ಇದ್ದಾನೆ. And he has anointed me. ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ. Why did he anoint? ಯಾಕೆ ನನ್ನನ್ನು ಅಭಿಷೇಕಿಸಿದ? To bring good news to the poor. ಆ ಶುಭ ಸಮಾಚಾರವನ್ನು ಬಡವರಿಗೆ ತರಲು. To proclaim release to the captives. ಆ ಬಂದಿಗಳಿಗೆ ಬಿಡುಗಡೆಯನ್ನು ಮಾಡಲು. To proclaim sight to the blind. ಕುರುಡರಿಗೆ ಕಣ್ಣು ಕೊಡಲು. And to free the oppressed. ಆ ದುಃಖಿತರನ್ನು ಬಿಡುಗಡೆ ಮಾಡಲು. Amen. Amen. And he says to proclaim the year of Lord's favor. ಮತ್ತೆ ಶುಭ ವರುಷವನ್ನು ಪ್ರಚುರಪಡಿಸಲಿಕ್ಕೆ. Praise God. Praise the Lord. Year of Lord's favor.
ದೇವರ ದಯೆಯನ್ನು ಒದಗುವ ಪ್ರಚುರಪಡಿಸಲಿಕ್ಕೆ Jesus came to proclaim to us the year of Lord's favor. ದೇವರ ದಯೆಯನ್ನು ನಮಗೆ ಸಾರಲಿಕ್ಕೆ ಯೇಸು ಅಲ್ಲಿ ಬಂದಿದ್ದ. Here, if we read this word, the Lord's favor, ದೇವರ ದಯೆ ಎಂಬ ಈ ಪದವನ್ನು ನಾವು ನೋಡುವಾಗ the Greek version, the original translation, it says dektos. ಈ ಗ್ರೀಕ್ ಪದ ಇದಕ್ಕೆ ಉಪಯೋಗಿಸಲ್ಪಟ್ಟಿದೆ ಡೆಟಾಸ್ ಎಂಬುದಾಗಿ. Dektos means acceptable ಡೆಟಾಸ್ ಎಂಬುದಾಗಿ ಹೇಳುವಾಗ ಅಂಗೀಕರಿಸುವಂತದ್ದು or year of God's mercy and favor. ಅಥವಾ ದೇವರ ದಯೆ ಮತ್ತು ಸುಭಿಕ್ಷೆ ಹೊಂದುವ ದಿನಗಳು. Praise the Lord. Praise the Lord. Acceptable days. ಇದು ಅಂಗೀಕರಿಸಲ್ಪಡುವ ಸಮಯ. The days that are favorable for you. ಆ ದಿನಗಳು ನಮಗೆ ಅನುಕೂಲವಾಗಿದ್ದಾವೆ. Praise the Lord. Praise the Lord. Favorable days, that's what Jesus wanted to declare. ಅನುಕೂಲವಾದ ದಿನಗಳು, ಈ ಸಂಗತಿಗಳನ್ನೇ ದೇವರು ಘೋಷಿಸಲು ಬಯಸಿದನು. Maybe a lot of things are happening in the world, ಲೋಕದಲ್ಲಿ ಅನೇಕ ಸಂಗತಿಗಳು ಆಗ್ತಿರಬಹುದು. but you, dear child of God, ಆದರೆ ಪ್ರಿಯ ದೇವ ಜನರೇ, God is saying that this is your favorable time. ಆದರೆ ಈ ದಿನ ನಿಮಗೆ ದಯ ದೊರಕುವ ದಿನಗಳು. Economy might be collapsing, ಆರ್ಥಿಕ ಸಮಸ್ಯೆಗಳು ಕುಸಿತ but ಇರಬಹುದು. Jesus is saying, I came to give good news to the poor people. ಆದರೆ ನಾನು ಈ ಬಡವರಿಗೆ ಶುಭ ವರ್ತಮಾನ ಸಾರಲಿಕ್ಕೆ ಬಂದಿದ್ದೇನೆ. Praise the Lord. Praise the Lord. Let's see one more time in the same scripture portion. ಇನ್ನೊಂದು ವಚನವನ್ನು ಅದೇ ಅಧ್ಯಾಯದಲ್ಲಿ ನಾವು ನೋಡೋಣ. A lot of people say what we read now is just a spiritual thing. ನಾವು ಈಗ ಓದಿದ ವಚನ ಅದು ಆತ್ಮಕ್ಕೆ ಸಂಬಂಧಪಟ್ಟದೆಂಬುದಾಗಿ ಅನೇಕರು ಭಾವಿಸ್ತಾರೆ. They say that, when you say poor or blind or oppressed, this is all only spiritual. ನಾವು ನೋಡ್ತೇವೆ ಬಡತನ, ಕುರುಡುತನ ಅಥವಾ ದರಿದ್ರತೆ ಅದು ಆತ್ಮಕ್ಕೆ ಸಂಬಂಧಪಟ್ಟದೆಂದು. But if it is so, ಒಂದು ವೇಳೆ ಹಾಗೆ ಆಗಿದ್ದರೆ Jesus would have said, ಯೇಸು ಸ್ವಾಮಿ ಹೀಗೆ ಹೇಳುತ್ತಿದ್ದನು, I have come to solve spiritual problems. ನಾನು ಆತ್ಮಿಕ ಸಮಸ್ಯೆಗಳನ್ನು ಪರಿಹರಿಸಲು ಬಂದಿದ್ದೇನೆ. Or he would have said, I came to give a spiritual good news. ಇಲ್ಲದಿದ್ರೆ ನಾನು ಆತ್ಮಿಕ ಶುಭ ವರ್ತಮಾನ ಸಾರಲಿಕ್ಕೆ ಬಂದಿದ್ದೇನೆ. Why is he specifically mentioning these things? ಆದರೆ ಇಲ್ಲಿ ಪ್ರತ್ಯೇಕವಾಗಿ ಇಲ್ಲಿ ಯೇಸು ಸ್ವಾಮಿ ಯಾಕೆ ಹೇಳ್ತಿದ್ದಾನೆ? Because it is just not spiritual. ಯಾಕೆಂದ್ರೆ ಅದು ಕೇವಲ ಆತ್ಮಿಕವಾದದ್ದಲ್ಲ. It is both spiritual and physical. ಅದು ಆತ್ಮಿಕ ಮತ್ತು ಶರೀರಕ್ಕೆ ಸಂಬಂಧಪಟ್ಟದ್ದಾಗಿದೆ. We should not separate our life like my life is secular for some time, spiritual for some time. We should not separate like that. ನಾವು ನಮ್ಮ ಜೀವಿತವನ್ನು ನಾನು ಆತ್ಮಿಕಕ್ಕೆ ಒಂದು ಸಮಯ ಅಥವಾ ಶರೀರಕ್ಕೆ ಒಂದು ಸಮಯ ಎಂಬುದಾಗಿ ನಾವು ವಿಭಜಿಸಿಕೊಳ್ಳಬಾರದು. We cannot separate like saying Sunday is I am a spiritual being, Monday to Saturday I am a secular being. ನಾನು ಭಾನುವಾರ ನಾನು ಆತ್ಮಕ್ಕೆ ಸಂಬಂಧಪಟ್ಟವನು, ಬೇರೆ ದಿನಗಳಲ್ಲಿ ನಾನು ಶರೀರಕ್ಕೆ ಸಂಬಂಧಪಟ್ಟವನು ಎಂಬುದಾಗಿ ಹೇಳಬಾರದು. When you say Jesus is the Lord, he is the Lord for both the physical world and the spiritual world. ನಾವು ಯೇಸು ದೇವರೆಂಬುದಾಗಿ ಹೇಳುವಾಗ ಆತನು ಭೌತಿಕ ಮತ್ತು ಆತ್ಮಿಕ ಎರಡೂ ಸಂಗತಿಗೂ ದೇವರಾಗಿದ್ದಾನೆ. That's why he is specifically mentioning these 5 things. ಅದಕ್ಕೋಸ್ಕರ ಆತನು 5 ಸಂಗತಿಗಳನ್ನು ಇಲ್ಲಿ ಪ್ರತ್ಯೇಕವಾಗಿ ಹೇಳುತ್ತಾನೆ. Preaching good news to the poor. ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದು. See, this can be spiritual poverty or maybe financial poverty. ಇದು ನಾವು ನೋಡ್ತೇವೆ ಆರ್ಥಿಕವಾದ ಬಡತನ ಅಥವಾ ಆತ್ಮಿಕವಾದ ಬಡತನ. Praise the Lord. Praise the Lord. Now, what is good news to the poor people? ಬಡವರಿಗೆ ಶುಭ ವರ್ತಮಾನ ಎಂದರೆ ಏನು? It is saying that in Jesus Christ you have the riches of God. ಇದು ಈ ರೀತಿಯಾಗಿ ಹೇಳಿದ್ರೆ ನೀವು ಕ್ರಿಸ್ತನಲ್ಲಿ ದೇವರ ಐಶ್ವರ್ಯಕ್ಕೆ ಸಂಬಂಧಪಟ್ಟವರು. The second thing is saying healing to the broken hearted. ನಾವು ನೋಡ್ತೇವೆ ಒಡೆದಂತ ಹೃದಯ ಉಳ್ಳವರಿಗೆ ಸ್ವಸ್ಥತೆ ತರುವಂತದ್ದು. What does that mean? ಅದರ ಅರ್ಥವೇನು? It is an emotional thing. ಅದು ನಮ್ಮ ಭಾವನಾತ್ಮಕ ಸಂಬಂಧ. Healing the emotions of the person. ನಮ್ಮ ಭಾವನೆಯ ಅನಾರೋಗ್ಯವನ್ನು ಸ್ವಸ್ಥಪಡಿಸುವಂತದ್ದು. Rejection God is going to remove from us. ತಿರಸ್ಕಾರವನ್ನು ದೇವರು ನಮ್ಮಿಂದ ತೆಗೆದು ಹಾಕ್ತಾನೆ. Sorrow he came to remove that. ದುಃಖ ವೇದನೆಯನ್ನು ತೆಗೆದುಹಾಕಲು ಆತನು ಬಂದಿದ್ದಾನೆ. Grief and pain that is in your heart, God came to remove that. ನೋವು, ದುಃಖ, ಸಂಕಟಗಳನ್ನು ತೆಗೆದುಹಾಕಲು ಆತನು ಬಂದಿದ್ದಾನೆ. Once again I want to tell you, ಮತ್ತೊಂದು ಸಾರ್ತಿ ನಾನು ಹೇಳಲು ಬಯಸ್ತೇನೆ, no matter what happens in the world, ಈ ಲೋಕದಲ್ಲಿ ಏನಾದರೂ ಅದರ ಬಗ್ಗೆ ಚಿಂತೆ ಇಲ್ಲ. for you it is a favorable time. ನಿನಗೆ ಇದು ದಯೆ ದೊರಕುವ ದಿನ. Hallelujah. Hallelujah. Can you lift up your hand and say, for me it is a favorable time? ನಮ್ಮ ಕೈಗಳನ್ನೆತ್ತಿ ಹೇಳೋಣ, ಇದು ನನಗೆ ದಯೆ ದೊರಕುವ ಸಮಯ. Praise the Lord. Praise the Lord. The third thing Jesus is saying, ಮೂರನೇ ಸಂಗತಿ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾನೆ, proclaim
proclaiming freedom to the captives. ಬಂದಿಗಳಿಗೆ ಬಿಡುಗಡೆ ಆಗುವುದನ್ನು. So it can be taken spiritual and physical again. ಇದು ಆತ್ಮಿಕವಾಗಿ ಶಾರೀರಿಕವಾಗಿ ಎರಡು ರೀತಿಯಲ್ಲಿ The ತೆಗೆದುಕೊಳ್ಳಬಹುದು. people who are going through bondages, ನಾವು ಜನರು ಬಂಧನಗಳಲ್ಲಿ ಹೋಗುತ್ತಿರುವುದು, spiritual oppression, ಆತ್ಮಿಕವಾದ ಕುಗ್ಗಿಸುವಿಕೆ, not knowing where to go, ಎಲ್ಲಿ ಹೋಗ್ಬೇಕೆಂಬ ತಿಳಿಯದೇ ಇರುವ ಸಂಗತಿ, the confusion that devil tries to bring in the hearts of the people, ಅನೇಕ ಸಂಶಯಗಳನ್ನು ಸೈತಾನನು ತಂದು the ಹಾಕುವಂತದ್ದು, problems that he tries to torment the people. ಸಮಸ್ಯೆಗಳನ್ನು ತಂದು ಜನರು ಚದರಿ ಹೋಗ್ಬೇಕೆಂಬುದಾಗಿ ಬಯಸುವಂತದ್ದು. What is the good news for them? ಈ ಜನರಿಗೆ ಶುಭ ವರ್ತಮಾನವೇನು? In Jesus, ಯೇಸುವಿನಲ್ಲಿ now you have deliverance. ನಿನಗೆ ಈಗ ಬಿಡುಗಡೆ. Hallelujah. Hallelujah. Now, right now, ಈಗಲೇ ಈ ಕ್ಷಣವೇ. this year of favor is not 2024. ಈ ವರ್ಷ ಅದು 2024 ಎಂಬುದಾಗಿ ಅಲ್ಲ. Today, ಈ ದಿನವೇ. this is the year of favor of God. ಈ ವರ್ಷವೇ ದೇವರ ದಯ ದೊರಕುವ ವರ್ಷ. And the oppressed be set free in Jesus' name. ದುಃಖಿತರು ವ್ಯಾಧಿ ಉಳ್ಳವರು ಅವರು ಬಿಡುಗಡೆ ಹೊಂದುತ್ತಾರೆ. Praise God. Praise the Lord. And the fourth thing Jesus is saying, ನಾಲ್ಕನೇ ಸಂಗತಿ ಯೇಸು ಸ್ವಾಮಿ ಹೇಳ್ತಾನೆ, giving sight to the blind. ಕುರುಡರಿಗೆ ಕಣ್ಣು ಕೊಡುವಂತದ್ದು. It can be physical blindness. ಅದು ನಾವು ನೋಡ್ತೇವೆ ಶಾರೀರಿಕ ಸಂಬಂಧವಾದ ಕುರುಡುತನ. It can be a spiritual blindness. ಆತ್ಮಿಕ ಸಂಬಂಧವಾದ ಕುರುಡುತನ. It can be an emotional blindness. ಅದು ಭಾವನಾತ್ಮಕ ಕುರುಡುತನ. But Jesus came to give you sight. ಆದರೆ ಯೇಸು ನಮಗೆ ದೃಷ್ಟಿಯನ್ನು ಕೊಡಲು ಬಂದಿದ್ದಾನೆ. He came to remove the blindness from you. ಆತನು ನಮ್ಮ ಕುರುಡುತನವನ್ನು ತೆಗೆದು ಹಾಕಲಿಕ್ಕೆ ಬಂದಿದ್ದಾನೆ. Word of God says, ದೇವರ ವಾಕ್ಯವು Satan, the god of this world, blinded the eyes of the people, ಈ ಲೋಕದ ಅಧಿಪತಿಯು ಜನರ ಹೃದಯ ಕಣ್ಣುಗಳನ್ನು ಮಂಕು ಮಾಡಿದ್ದಾನೆ, so that they cannot receive gospel. ಅವರು ಸುವಾರ್ತೆಯನ್ನು ತಿಳುಕೊಳ್ಳಬಾರದೆಂದು. Jesus came to set that blindness free, remove that blindness. ಯೇಸು ಆ ಕುರುಡುತನವನ್ನು ತೆಗೆದು ಹಾಕಲು ಬಂದಿದ್ದಾನೆ. Hallelujah. Hallelujah. It is not just the spiritual thing but also the physical. ಇದು ಕೇವಲ ಆತ್ಮ ಸಂಬಂಧವಾದದ್ದಲ್ಲ, ಇದು ಶರೀರ ಸಂಬಂಧವಾದದ್ದು ಕೂಡ. When our spirit is set free, ನಮ್ಮ ಆತ್ಮವು ಯಾವಾಗ ಬಿಡುಗಡೆ ಹೊಂದುತ್ತದೋ, when you receive Jesus Christ into your heart, ಯಾವಾಗ ನಾವು ಯೇಸುವನ್ನು ನಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡುತ್ತೇವೋ, when you believe Christ and proclaim through your mouth, ಯಾವಾಗ ನೀವು ನಂಬಿ ಬಾಯಿಂದ ಅರಿಕೆ ಮಾಡುತ್ತೀರೋ, you are set free in your spirit, ನೀವು ಆತ್ಮದಲ್ಲಿ ಬಿಡುಗಡೆ ಹೊಂದುತ್ತೀರಾ, and your soul starts to becoming prosperous. ನಮ್ಮ ಶರೀರವು ಅದು ಆತ್ಮವು ಅದು ಅಭಿವೃದ್ಧಿ ಆಗುವುದನ್ನು ನಾವು ನೋಡ್ತೇವೆ. Hallelujah. Hallelujah. May you be prosperous as your soul prospers. ನೀವು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರಿ. Hallelujah. Hallelujah. And the fifth thing Jesus is saying, ಐದನೇ ಸಂಗತಿ ಯೇಸು ಸ್ವಾಮಿ ಹೇಳ್ತಿದ್ದಾನೆ, the release from the oppressions. ನಾವು ದುಃಖದಿಂದ ನಾವು ಮೇಲೆ ಬರಲು. Hallelujah. Hallelujah. Jesus came to deliver people who are oppressed and he let go of the prisoners. ದುಃಖ ಬಾಧೆಗಳಿಂದ ಬಾಧಿತರಾದವರನ್ನು ಬಿಡುಗಡೆ ಮಾಡಲು ಯೇಸು ಬಂದನು. Today some situations might be like a prison, like jail for us. ಕೆಲವು ವಿಷಯಗಳು ನಮಗೆ ಸೆರೆಮನೆ ತರ ರೂಪದಲ್ಲಿ ನಮ್ಮ ಮುಂದೆ ಇದೆ. But Jesus came to set us free. ಆದರೆ ಆ ಸೆರೆಮನೆಯಿಂದ ಯೇಸು ಬಿಡಿಸಲು ಬಂದಿದ್ದಾನೆ. For you, my friend, ಸಹೋದರ, ನಿನಗಾಗಿ today is the day of God's favor. ಈ ದಿನ ದೇವರ ದಯೆ ದೊರಕುವ ದಿನ. Today is the acceptable year. ಈ ದಿನ, ಈ ವರ್ಷ ದೇವರಿಂದ ಅಂಗೀಕರಿಸಲ್ಪಡುವಂತ ವರ್ಷ. Today is the day that everything will work favor in your favor. ಈ ದಿನ ನಮಗಾಗಿ ಎಲ್ಲವೂ ಅನುಕೂಲವಾಗಿ ನಡೆಸಲ್ಪಡುವಂತ ದಿನ. Amen. Amen. You know, in 2 Corinthians 6:1-2, ಎರಡನೇ ಕೊರಿಂಥಿ 6ನೇ ಅಧ್ಯಾಯ 1-2 ವಚನದಲ್ಲಿ Paul writes very beautifully about this. ಪೌಲನು ಅದ್ಭುತವಾಗಿ ಈ ವಿಷಯದಲ್ಲಿ ಬರೀತಾನೆ. Let's read. ಅದನ್ನು ಓದಿಕೊಳ್ಳೋಣ. ನಡೆಸುವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇನೆ. ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು ಎಂದು ದೇವರು ಹೇಳುತ್ತಾನಲ್ಲ. ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. Amen. See how beautifully Paul is writing. ಪೌಲನು ಎಂತ ಅದ್ಭುತ ರೀತಿಯಲ್ಲಿ ಇಲ್ಲಿ ಬರೆದಿದ್ದಾನೆ. This is also from Isaiah 49:8. ಇದು ಯೆಶಾಯ 49:8 ಕೂಡ ಬರೆಯಲ್ಪಟ್ಟಿದೆ. You know, Paul is saying that, you know, because God's grace is given to you, ಪೌಲನು ಇಲ್ಲಿ ಬರೀತಾನೆ, ದೇವರ ಕೃಪೆ ನಿಮಗೆ ಕೊಡಲ್ಪಟ್ಟಿರುವುದರಿಂದ don't let go of God's grace in vain. ಆ ಕೃಪೆಯನ್ನು ವ್ಯರ್ಥವಾಗಿ ಕಳೆದುಕೊಳ್ಳಬೇಡಿರಿ. What does that
that mean? ಇದರ ಅರ್ಥವೇನು? It means that don't waste the grace of God. ಇದರ ಅರ್ಥ ದೇವರ ಕೃಪೆಯನ್ನು ಅಲಕ್ಷ್ಯ ಮಾಡಬೇಡ್ರಿ And ಎಂದು. he is saying again that this is the time of God's favor. ಮತ್ತೆ ಆತನು ಹೇಳ್ತಿದ್ದಾನೆ, ಇದು ದೇವರ ದಯೆ ದೊರಕುವಂತ ಸಮಯ. This is the day of salvation. ಇದುವೇ ಆ ರಕ್ಷಣೆಯ ದಿನ. Amen. Amen. This is the time of God's favor. ಇದು ದೇವರ ದಯೆ ದೊರಕುವ ಸಮಯ. And this is the day of salvation. ಇದುವೇ ಆ ರಕ್ಷಣೆಯ ದಿನ. What does it mean? Don't waste the grace. ದೇವರ ಕೃಪೆಯನ್ನು ವ್ಯರ್ಥ ಮಾಡಿರಿ ಎಂದರೆ ಅರ್ಥವೇನು? For example, ಉದಾಹರಣೆಗಾಗಿ a person who never used a phone, ಒಬ್ಬ ವ್ಯಕ್ತಿ ಯಾವನು ಇದುವರೆಗೂ ಮೊಬೈಲ್ ಫೋನ್ ಅನ್ನು ಉಪಯೋಗಿಸದೆ ಇರುವವನು, you buy the top phone in the world and give it to him. ಆ ವ್ಯಕ್ತಿಗೆ ಒಂದು ಉತ್ತಮವಾದ ಮೊಬೈಲ್ ಅನ್ನು ಖರೀದಿ ಮಾಡಿ ಆ ವ್ಯಕ್ತಿಗೆ ಕೊಟ್ರೆ, let's say iPhone Max. ಐಫೋನ್ ಮ್ಯಾಕ್ಸ್ ಎಂಬುದಾಗಿ ನಾವು ನೋಡ್ಕೊಂಡ್ರೆ, what will he do with that phone? ಆ ಫೋನಿನಿಂದ ಆ ವ್ಯಕ್ತಿ ಏನ್ ಮಾಡ್ತಾನೆ? For him it looks like one brick in his hand. ಆತನ ಕೈಯಲ್ಲಿ ಅದೊಂದು ಇಟ್ಟಿಗೆ ತರ ಇರುತ್ತದೆ. What can he do? ಅದರಿಂದ ಆತನ ಏನ್ ಮಾಡಬಹುದು? Maybe he'll put nails to the wall. ಆತನು ಅದನ್ನು ಗೋಡೆಗೆ ಆತನು ಸಿಕ್ಕಿಸಬಹುದು. ಮೊಲೆ ಹಾಕ್ಲಿಕ್ಕೆ ಯೂಸ್ ಮಾಡ್ತಾನೇನೋ ಅಲ್ವಾ? What can he do with that phone? ಆ ಒಂದು ಫೋನ್ ನಿಂದ ಆತನು ಏನ್ ಮಾಡಬಹುದು? He doesn't know what to do with that. ಆ ಫೋನ್ ನಿಂದ ಏನ್ ಮಾಡ್ಬೇಕೆಂದು ಗೊತ್ತಿಲ್ಲ. Unless somebody teaches that person. ಆ ವ್ಯಕ್ತಿಗೆ ಯಾರಾದ್ರೂ ಅದನ್ನು ಕಲಿಸಿಕೊಡದೇ ಇದ್ದರೆ, that phone is waste. ಆ ಫೋನ್ ಕೈಯಲ್ಲಿ ವ್ಯರ್ಥ. Am I right? ಇದು ಸರಿನಾ? That's what Paul is saying here. ಅದನ್ನೇ ಪೌಲನು ಹೇಳ್ತಾನೆ. Don't waste the grace of God. ದೇವರ ಕೃಪೆಯನ್ನು ನೀವು ವ್ಯರ್ಥ ಮಾಡಬೇಡ್ರಿ. Praise the Lord. Praise the Lord. We should learn what is the grace of God. ನಾವು ಕಲಿಬೇಕು ದೇವರ ಕೃಪೆ ಎಂದರೆ ಏನು. The grace of God is not only for your salvation. ದೇವರ ಕೃಪೆ ಕೇವಲ ನಮ್ಮ ರಕ್ಷಣೆಗಾಗಿ ಮಾತ್ರವಲ್ಲ. Because you received salvation, ಕಾರಣ ನೀನು ರಕ್ಷಣೆ ಹೊಂದಿದ್ದೀ ಎಂದು, God's favor is also upon you. ದೇವರ ದಯೆ ನಮ್ಮ ಮೇಲೆ ಕೂಡ ಇದೆ. Hallelujah. Hallelujah. God's grace is so amazing. ದೇವರ ಕೃಪೆ ಅದು ಉನ್ನತವಾದದ್ದು. That he has finished everything on the cross. ಆತನು ಶಿಲುಬೆಯಲ್ಲಿ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. The root cause of all the problems is the sin. ಎಲ್ಲ ಪಾಪಕ್ಕೆ ಸಂಗತಿಗೆ ಮೂಲ ಕಾರಣ ಪಾಪ. And that sin he has broken on the cross. ಆ ಪಾಪವನ್ನೇ ಯೇಸು ಶಿಲುಬೆಯಲ್ಲಿ ಮುರಿದು ಹಾಕಿದ್ದಾನೆ. Because of the sin there is curse, there is sickness, there is shame. Jesus broke it on the cross. ಪಾಪದ ಕಾರಣದಿಂದ ಉಂಟಾದ ಎಲ್ಲ ಶಾಪವನ್ನು, ನಮ್ಮ ಅಸಮಾಧಾನವನ್ನು, ನಮ್ಮ ಎಲ್ಲ ಸಂಗತಿ ಆತ ಮುರಿದು ಹಾಕಿದ್ದಾನೆ. Today whoever proclaims that name of Jesus, ಈ ದಿನ ಆ ಹೆಸರನ್ನು ಯಾರಾದರೂ ಕೂಗುತ್ತಾರೋ they are saved. ಅವರು ರಕ್ಷಣೆ ಹೊಂದಿದ್ದಾರೆ. Amen. Hallelujah. This is the time of God's favor. ಈ ದಿನವೇ ಆ ರಕ್ಷಣೆಯ ದಿನ. Praise God. Praise the Lord. For everybody who received Jesus, ಯಾರ್ಯಾರು ಆ ಯೇಸುವನ್ನು ಅಂಗೀಕಾರ ಮಾಡಿದ್ದಾರೋ, this is the time of God's favor. ಇದುವೇ ಆ ದಯೆ ದೊರಕುವ ದಿನ. Praise God. Praise God. We see about this year of Lord's favor in Old Testament also. ಹಳೆ ಒಡಂಬಡಿಕೆಯಲ್ಲಿ ದೇವರ ದಯೆ ದೊರಕುವ ದಿನವನ್ನು ನಾವು ನೋಡುತ್ತೇವೆ. It is actually started from the Old Testament, from Israel culture. ಇದು ಇಸ್ರಾಯೇಲರ ಒಂದು ಅವರ ಚರಿತ್ರೆಯಿಂದ ಈ ಸಂಗತಿಗಳು ಪ್ರಾರಂಭವಾಗ್ತದೆ. If we read in Leviticus chapter 25, ಯಾಜಕ ಕಾಂಡ 25ನೇ ಅಧ್ಯಾಯದ ನಾವು ನೋಡುವಾಗ, God has commanded Israelites to do like this. ಅಲ್ಲಿ ಯೆಹೋವ ದೇವರು ಇಸ್ರಾಯೇಲರು ಈ ರೀತಿ ಮಾಡಬೇಕೆಂದು ಆಜ್ಞಾಪಿಸ್ತಾನೆ. You know what is Sabbath, right? ಸಬ್ಬತ್ ಎಂಬುದಾಗಿ ಏನೆಂಬುದಾಗಿ ನಿಮ್ಗೆ ಗೊತ್ತಿದೆ. The 7th day of the week is called Sabbath. 7ನೇ ವಾರದ 7ನೇ ದಿನವನ್ನು ಸಬ್ಬತ್ ಎಂಬುದಾಗಿ ಕರೆಯುತ್ತೇವೆ. And on the Sabbath day all the Jewish people they take rest. 7ನೇ ದಿನದಲ್ಲಿ ಎಲ್ಲ ಯಹೂದ್ಯ ಜನರು ವಿಶ್ರಾಂತಿಯನ್ನು ಪಡೆದುಕೊಳ್ತಾರೆ. Why? ಯಾಕೆ? Because the reason is God created heaven and the earth and everything that is in it in 6 days. ದೇವರು 6 ದಿನಗಳಲ್ಲಿ ಭೂಮಿ ಆಕಾಶ ಅದರಲ್ಲಿ ಎಲ್ಲರದನ್ನು ಮಾಡಿ ಮುಗಿಸ್ತಾನೆ. But the 7th day he took rest. ಮತ್ತು 7ನೇ ದಿನದಲ್ಲಿ ಆತನು ವಿಶ್ರಾಂತಿ ಪಡೆದುಕೊಳ್ತಾನೆ. And he blessed the 7th day. ಮತ್ತು ಆತನು 7ನೇ ದಿನವನ್ನು ಆಶೀರ್ವಾದ ಮಾಡ್ತಾನೆ. And he called it as a Sabbath day. ಆತನು ಆ ದಿನವನ್ನು ಸಬ್ಬತ್ ದಿನವೆಂಬುದಾಗಿ ಕರೆಯುತ್ತಾನೆ. In representation of that, ಅದಕ್ಕೆ ಅನುಕೂಲವಾಗಿ God asked Israelites, you work for 6 days but 7th day
you take rest. ಇಸ್ರಾಯೇಲರಿಗೆ ಯೆಹೋವ ದೇವರು ಹೇಳ್ತಾನೆ, ನೀವು 6 ದಿನ ಕೆಲಸ ಮಾಡಿ 7ನೇ ದಿನದಲ್ಲಿ So ವಿಶ್ರಮಿಸಿಕೊಳ್ಳಿರಿ. the 7th day is called Sabbath day. 7ನೇ ದಿನ ಸಬ್ಬತ್ ದಿನವಾಗಿದೆ. In the same way, ಅದೇ ಪ್ರಕಾರ 7th year, if we count year 1 to 6, the 7th year is called sabbatical year. ನಾವು 1ರಿಂದ 7ನೇ ವರ್ಷವನ್ನು ನಾವು ಲೆಕ್ಕಿಸುವಾಗ 7ನೇ ವರ್ಷ ಅದು ಸಬ್ಬತ್ ವರ್ಷವಾಗಿರುತ್ತದೆ. Okay, 7th year is Sabbath year. 7ನೇ ವರ್ಷ ಸಬ್ಬತ್ In ವರ್ಷವಾಗಿರುತ್ತದೆ. the 7th year, Sabbath year, they don't work, but they always praise and rejoice in the presence ಆ of God. 7ನೇ ವರ್ಷದಲ್ಲಿ ಅವರು ಯಾರೂ ಕೆಲಸ ಮಾಡುವುದಿಲ್ಲ. ಅದಕ್ಕೆ ಪ್ರತಿಕೂಲವಾಗಿ ಅವರು ಎಲ್ಲರೂ ದೇವರನ್ನು ಸ್ತುತಿಸಿ ಆರಾಧಿಸ್ತಾರೆ. They distribute whatever harvest they got, they distribute among the people and celebrate. ಅವರಿಗೆ ಬಂದಂತ ಕೊಯ್ಲುಗಳಲ್ಲಿ ಅವರು ಅದನ್ನು ಹಂಚಿಕೊಂಡು ಅವರು ಅದನ್ನು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. And they tell the stories of God's goodness. ಅವರು ದೇವರ ಒಳ್ಳೆತನದ ವಿಷಯವಾಗಿ ಸಮಾಚಾರಗಳನ್ನು ಹಂಚಿಕೊಳ್ತಾರೆ. Praise God. Praise God. In the same way, 7 times 7. 7ರಲ್ಲಿ 7ನೇ ಸಾರ್ತಿ. That means 49 years. ಅಂದರೆ 49 ವರ್ಷ. After the 49 years, 49 ವರ್ಷದ ನಂತರ, that means after 7 Sabbath years, 7 ಸಬ್ಬತ್ ವರ್ಷಗಳು ಕಳೆದ ನಂತರ, the 50th year, 50ನೇ ವರ್ಷ, God told them to consecrate. ಅವರು ಹೇಳ್ತಾರೆ, ಈ ಒಂದು ವರ್ಷವನ್ನು ಪ್ರತ್ಯೇಕಿಸಿರಿ. Amen. Amen. And this year is called year of jubilee. ಈ ವರ್ಷವು ಜುಬಿಲಿ ವರ್ಷ ಎಂಬುದಾಗಿ ಕರೆಯುತ್ತಾರೆ. In Hebrew, the word Yobel. ಹಿಬ್ರಿಯು ಪದದ ವಚನ ಇದು ಯೋಬೇಲ್ ಎಂಬುದಾಗಿ ಕರೆಯುತ್ತಾರೆ. Okay, the year of Yobel. ಯೋಬೇಲ್ನ ವರ್ಷ. In English, if we translate, it's the year of God's favor. ಅದನ್ನು ಇಂಗ್ಲಿಷ್ ಅಲ್ಲಿ ಭಾಷಾಂತರ ಮಾಡುವಾಗ ದೇವರ ದಯೆ ದೊರಕುವ ವರ್ಷ. Praise the Lord. Praise the Lord. Amen. Amen. Year of Lord's favor. ದೇವರ ದಯೆ ದೊರಕುವ ವರ್ಷ. Jubilee. ಜುಬಿಲಿ. What happens in Jubilee? ಜುಬಿಲಿಯಲ್ಲಿ ಏನಾಗ್ತದೆ? In the Jubilee year, ಜುಬಿಲಿ ವರ್ಷದಲ್ಲಿ nobody is going to work. ಯಾರು ಕೂಡ ಕೆಲಸ ಮಾಡುವುದಿಲ್ಲ. But once again they're going to celebrate the Lord. ಅವರು ಅದನ್ನು ಆಚರಿಸ್ತಾರೆ. At the same time, ಅದೇ ಸಮಯದಲ್ಲಿ whoever has land, their lands will be given back to them. ಯಾರ್ಯಾರ ಜಾಗಗಳು ಇದ್ದವೋ ಅದನ್ನು ಹಿಂದಕ್ಕೆ ಕೊಡಲಾಗುತ್ತಿತ್ತು. If anybody has taken your land, ಯಾರಾದ್ರೂ ನಮ್ಮ ಜಾಗವನ್ನು ನಿವೇಶನವನ್ನು ತೆಗೆದುಕೊಂಡಿರ್ತಾರೋ, they should give back the land. ಅವರು ಆ ವರ್ಷದಲ್ಲಿ ಆ ಒಂದು ನಿವೇಶನವನ್ನು ಹಿಂದಕ್ಕೆ ಕೊಡಬೇಕು. And if any poor people are there, ಬಡವರು ಯಾರಾದರೂ ಇರುವುದಾದ್ರೆ, somebody will stand as redemption for them. ಅವರಿಗೋಸ್ಕರ ಒಬ್ಬ ವಿಮೋಚನಕರ್ತನಾಗಿ ನಿಲ್ತಾನೆ and help them. ಅವರಿಗೆ ಸಹಾಯ ಮಾಡ್ತಾನೆ. Their own relatives should take care of them. ಅವರ ಸ್ವಂತ ಸಂಬಂಧಿಕರೇ ಅದರ ವಿಷಯವಾಗಿ ಅವರು ನೋಡಿಕೊಳ್ಬೇಕು. And they should be provided. ಅವರಲ್ಲಿ ಅವರಿಗೆ ಒದಗಿಸಿ ಕೊಡಬೇಕು. If anybody is in a long term prison, ಯಾರಾದ್ರೂ ಅನೇಕ ವರ್ಷಗಳಿಂದ ಬಂಧಿತರಾಗಿರ್ತಾರೋ, they will be set free. ಅವರಿಗೆ ಆ ದಿನದಲ್ಲಿ ಬಿಡುಗಡೆ ಆಗುತ್ತದೆ. And let's read last 2 verses of Leviticus 25. So beautiful it is written. ಯಾಜಕಕಾಂಡ 25ನೇ ಅಧ್ಯಾಯದ ಕೊನೆಯ ವಚನವನ್ನು ನಾವು ನೋಡಿಕೊಳ್ಳುವ. 54 and 55. 54, 55. ಅಸರೇ, ನಾನು ಅವರನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದನಲ್ಲವೇ, ನಾನು ನಿಮ್ಮ ದೇವರಾದ ಯೆಹೋವನು. 54 also. 54. ಮೇಲೆ ಹೇಳಿದ ರೀತಿಯಲ್ಲಿ ಅವನು ಬಿಡಿಸಿಕೊಳ್ಳದೆ ಹೋದರೆ ಜುಬಿಲಿ ಸಂವತ್ಸರದಲ್ಲಿ ಅವನು ಅವನ ಮಕ್ಕಳು ಬಿಡುಗಡೆ ಆಗಬೇಕು. ಯಾಕೆಂದರೆ ಇಸ್ರೇಲರು ನನ್ನ ದಾಸರೇ, ನಾನು ಅವರನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದನಲ್ಲ, ನಾನು ನಿಮ್ಮ ದೇವರಾದ ಯೆಹೋವನು. Amen. Amen. This verse, 54th verse, is such a beautiful thing. 54ನೇ ವಚನ ಅದು ಅದ್ಭುತವಾದ ಒಂದು ಮಾತು. It says that even if nobody is there to redeem them, ಅವರನ್ನು ಬಿಡಿಸಲಿಕ್ಕೆ ಯಾರೂ ಇಲ್ಲದೆ ಹೋದರೆ, still they should be set free. ಯಾರು ಇಲ್ಲದಿದ್ದರೂ ಕೂಡ ಅವರಿಗೆ ಬಿಡುಗಡೆ ಆಗಬೇಕು. Entire family. ಇಡೀ ಕುಟುಂಬ. Praise the Lord. Praise the Lord. The year of Jubilee is all about freedom. ಜುಬಿಲಿ ವರ್ಷ ಅದು ಸ್ವಾತಂತ್ರ್ಯದ ವರ್ಷ. This is what Isaiah declared about the coming Messiah, that he will bring favorable year to the people. ಇದನ್ನೇ ಯೆಶಾಯನು ಪ್ರವಾದನೆಯಾಗಿ ಬರಿತಾನೆ, ಮೆಸ್ಸಾಯನು ಅನುಕೂಲದ ವರ್ಷಗಳನ್ನು ತರುತ್ತಾ ಇದ್ದಾನೆ ಎಂದು. That's what Jesus read here in the synagogue, saying that the Spirit of God is upon me, I came to give that year of Lord's favor.
ಅದನ್ನೇ ಯೇಸು ಸ್ವಾಮಿ ಸಭಾ ಮಂದಿರದಲ್ಲಿ ಮಾತನಾಡ್ತಾನೆ, ಶುಭ ವರ್ಷವನ್ನು ಪ್ರಚುರಪಡಿಸುವ ದಿವಸ. Hallelujah. Hallelujah. You know, God's favor is upon us. ದೇವರ ದಯೆ ನಮ್ಮ ಮೇಲೆ ಇದೆ. No matter what is going on in your life. ನಮ್ಮ ಜೀವಿತದಲ್ಲಿ ಏನಲ್ಲಿ ಹಾದು ಹೋಗ್ತಿದ್ರು ಪರವಾಗಿಲ್ಲ. Today I want you to receive in your heart. ಈ ದಿನ ನಿಮ್ಮ ಹೃದಯದಲ್ಲಿ ಸ್ವೀಕರಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. Because the Lord lives inside of you. ಯಾಕೆಂದ್ರೆ ದೇವರು ನಿಮ್ಮ ಹೃದಯ, ನಿಮ್ಮ ಒಳಗೆ ಆತನು ವಾಸಿಸ್ತಾನೆ. Because you are the temple of the Holy Spirit. ಯಾಕೆಂದ್ರೆ ನೀವು ದೇವರ ಆತ್ಮನಿಗೆ ಆಲಯವಾಗಿದ್ದೀರಿ. Because you are cleansed by the blood of Jesus. ನೀವು ದೇವರ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀರಿ. Because you are wearing the clothes of righteousness of Jesus Christ. ನೀವು ನೀತಿ ಎಂಬ ವಸ್ತ್ರವನ್ನು, ಯೇಸುವಿನಿಂದ ಹೊಂದಿರುವ ವಸ್ತ್ರವನ್ನು ಹೊಂದಿಕೊಂಡಿದ್ದೀರಿ. Because the helmet of salvation is given to you. ರಕ್ಷಣೆ ಎಂಬ ಸ್ಥಿರಸ್ಥಾನವನ್ನು ನಮಗೆ ಕೊಡಲ್ಪಟ್ಟಿದೆ. You have the favor of God. ನಿಮಗೆ ದೇವರ ದಯೆ ಇದೆ. Praise God. Praise God. Your days are the favorable days. ನಿಮ್ಮ ದಿನಗಳು ಅದು ಅನುಕೂಲವಾದ ದಿನಗಳೇ. Don't waste the grace of God. ದೇವರ ಕೃಪೆಯನ್ನು ವ್ಯರ್ಥ ಮಾಡಬೇಡ್ರಿ. If you don't understand a phone, it is useless for you, right? ಒಂದು ಫೋನ್ ನಿಮಗೆ ಅದರ ಬಗ್ಗೆ ಗೊತ್ತಿಲ್ಲದಿದ್ರೆ ಅದು ನಿಮಗೆ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. If you have a car and you don't know how to drive, it is useless for you, ಒಂದು right? ಕಾರು ನಿಮಗಿದ್ದು ಅದನ್ನು ಉಪಯೋಗಿಸಲು ಗೊತ್ತಿಲ್ಲದಿದ್ರೆ ಅದು ಯಾವ ಕಾರ್ಯಕ್ಕೂ ಬರುವುದಿಲ್ಲ. In the same way, ಅದೇ ಪ್ರಕಾರ if you don't know this truth that this is the year of God's favor, ಈ ಸತ್ಯವು ನಿಮಗೆ ಗೊತ್ತಿಲ್ಲದಿದ್ದರೆ ಈ ದಿನ ದೇವರ ದಯೆ ದೊರಕುವ ದಿನವೆಂದು, if you don't know that the grace of God is bringing favor into your life every day, ನಮಗೆ ಇಲ್ಲದಿದ್ದರೆ ದೇವರ ಕೃಪೆಯು ನಮಗೆ ದಯೆಯನ್ನು ಕೊಡುವಂತದ್ದೆಂದು, you will be wasting the grace of God. ನಾವು ದೇವರ ಕೃಪೆಯನ್ನು ವ್ಯರ್ಥ ಮಾಡುವವರಾಗಿರ್ತೇವೆ. Today remember this. ಇದನ್ನು ನಾನು ನಿಮಗೆ ಜ್ಞಾಪಕ ಮಾಡಿಕೊಳ್ತೇನೆ. The favorable days are upon you. ದೇವರ ದಯೆ ದೊರಕುವ ದಿನಗಳು ಈ ದಿನ ನಿಮ್ಮ ಮೇಲೆ ಇದೆ. Praise the Lord. Praise the Lord. You know, when God's favor is upon you, ದೇವರ ದಯೆ ನಿಮ್ಮ ಮೇಲೆ ಇರುವಾಗ you have to step out in faith. ನಾವು ನಂಬಿಕೆಯಿಂದ ಹೆಜ್ಜೆ ಇಡಬೇಕು. Till now you might be wondering what I should do. ಈ ದಿನವರೆಗೂ ನೀವು ಯೋಚಿಸ್ತಿರ್ಬಹುದು ನಾನು ಏನು ಮಾಡಬಹುದು. Today I want to tell you God's favor is upon you. ಈ Take ದಿನ the ನಾನು step of faith. ಈ ದಿನ ಹೇಳಲು ಬಯಸ್ತೇನೆ, ದೇವರ ದಯೆ ನಿಮ್ಮ ಮೇಲೆ ಇದೆ. ನೀವು ನಂಬಿಕೆಯಿಂದ ಹೆಜ್ಜೆ ಇಡಿರಿ. God's favor and His restoration. ಆತನ ಪುನರ್ಸ್ಥಾಪಿಕೆ, ಆತನ ದಯೆ ನಿಮ್ಮ ಮೇಲೆ ಇದೆ. It will change your relationships. ಅದು ನಮ್ಮ ಸಂಬಂಧಗಳನ್ನು ಬದಲಿಸ್ತದೆ. This truth will change your health. ಈ ಸತ್ಯ ನಮ್ಮ ಆರೋಗ್ಯವಾದ ವಿಷಯದಲ್ಲಿ ಅದು ಬದಲಾವಣೆಯನ್ನು ತರುತ್ತದೆ. It will change your financial condition. ಈ ಸತ್ಯ ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸ್ತದೆ. It will change your job problems. ಇದು ನಮ್ಮ ಉದ್ಯೋಗದ ಸಮಸ್ಯೆಯನ್ನು ನಿವಾರಿಸ್ತದೆ. It will transform your security issues. ಇದು ನಮ್ಮ ಭದ್ರತೆಯ ಸಂಗತಿಗಳನ್ನು It ಬದಲಾಯಿಸುವಂತದ್ದಾಗಿದೆ. will change your circumstances. ಇದು ನಮ್ಮ ಎಲ್ಲಾ ಪರಿಸ್ಥಿತಿಗಳನ್ನು ಬದಲಿಸುವಂತದ್ದಾಗಿದೆ. More than everything, ಎಲ್ಲದಕ್ಕಿಂತಲೂ ಹೆಚ್ಚಾಗಿ God's favor is upon you. ದೇವರ ದಯೆ ನಿಮ್ಮ ಮೇಲೆ ಇದೆ. So you will be the light unto this world. ನೀವು ಈ ಲೋಕಕ್ಕೆ ಬೆಳಕಾಗಿ ಇರ್ತೀರಾ. Praise God. Praise the Lord. This is the favorable year of the Lord. ಇದು ದೇವರ ದಯೆ ದೊರಕುವ ವರ್ಷ. If you have received this word, ಈ ವಚನವನ್ನು ನೀವು ಹೊಂದಿಕೊಂಡದ್ದೇ ಆದರೆ can you say hallelujah with me? ನೀವು ಹಾಲೆಲೂಯಾ ನನ್ನೊಂದಿಗೆ ಹೇಳಿರಿ. Hallelujah. ಹಾಲೆಲೂಯಾ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Praise God. Praise the Lord.